ಯಾಕಂದರೆ ಆತನ ಮಾತ್ರವೇ ನೀರಿನ ಮೇಲೆ ನಡೆಯುವುದಕ್ಕೆ ಶಕ್ತನು. ಆತನ ಒಂದು ಮಾತಿಗೆ ಬಿರುಗಾಳಿ ಕೂಡ ಶಾಂತವಾಗ್ತದೆ. ಬರೀ 5 ರೊಟ್ಟಿ 2 ಮೀನನ್ನು 5,000ಕ್ಕೂ ಹೆಚ್ಚು ಜನಗಳಿಗೆ ತೃಪ್ತಿಯಾಗುವಂತೆ ಅದ್ಭುತ ಮಾಡಿದರು. ಆತನ ಒಂದು ಸ್ಪರ್ಶ ಹುಟ್ಟುಗೂಡನ ಕಣ್ಗಳು ಕಾಣುವಂತೆ ಮಾಡ್ತದೆ. ಆತನ ಒಂದು ನೋಟಕ್ಕೆ 1,000 ದೆವ್ವಗಳು ಆತನ ಮುಂದೆ ಅಡ್ಡವಿದ್ದು ಬೇಡಿಕೊಂಡವು. ಆತನ ಮಾತ್ರವೇ ಸತ್ತು ಹೋಗಿರೋರನ್ನು ಕೂಡ ಬದುಕಿಸ್ಲಿಕ್ಕೆ ಸಾಧ್ಯ. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಆತನು ತನ್ನ ಪ್ರಾಣವನ್ನೇ ನಮಗಾಗಿ ನೀಡಿದರೆ. ಹೌದು, ಸಮಾಧಿ ಆತನನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಆತನು ಮರಣವನ್ನು ಪಾತಾಳವನ್ನು ಜಯಿಸಿ 3ನೇ ದಿನ ಮೃತ್ಯುಂಜಯನಾಗಿ ಎದ್ದನು. ಮತ್ತೆ ಈ ಲೋಕಕ್ಕೆ ಆತನು ನ್ಯಾಯಾಧಿಪತಿಯಾಗಿ ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಸಿದ್ಧವಾಗಿರಿ.